ಒಂದು ಕಾಲದಲ್ಲಿ ದಟ್ಟವಾದ ಕ್ರೂರ ಮೃಗಗಳಿಂದ ಕೂಡಿದ ಅರಣ್ಯವೊಂದರಲ್ಲಿ ವೇದ ಮತ್ತು ವಿನುತಾ ಎಂಬ ಇಬ್ಬರು ಅಕ್ಕ ತಂಗಿಯರು ವಾಸಿಸುತ್ತಿದ್ದರು. ವಿಧಿಯಾಟದಂತೆ ಚಿಕ್ಕ ವಯಸ್ಸಿನಲ್ಲೇ ಪೋಷಕರನ್ನು ಕಳೆದುಕೊಂಡ ಇವರು ಹಳ್ಳಿಯ ಜನರ ಅವಗಣನೆಗೆ ಒಳಗಾಗಿ ಕಾಡಿನಲ್ಲಿ ಆಶ್ರಯ ಪಡೆಯಬೇಕಾಯಿತು. ಕಾಡಿನ ಜೀವನ ಸುಲಭವಾಗಿರಲಿಲ್ಲ. ಅಕ್ಕ ವೇದ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಲು ಮತ್ತು ಕಟ್ಟಿಗೆ ತರಲು ಹೋದರೆ, ತಂಗಿ ವಿನುತಾ ಕಲ್ಲಿನ ಗುಹೆಯನ್ನೇ ಸ್ವಚ್ಛಗೊಳಿಸಿ ಹೂವುಗಳಿಂದ ಅಲಂಕರಿಸುತ್ತಿದ್ದಳು. ಅವರು ವಾಸಿಸುತ್ತಿದ್ದ ಗುಹೆಯ ಒಂದು ಮೂಲೆಯಲ್ಲಿ ಒಂದು ನೈಸರ್ಗಿಕವಾಗಿ ರೂಪುಗೊಂಡ ಕಲ್ಲಿತ್ತು. ಅದನ್ನೇ ಅವರು ಶಿವಲಿಂಗವೆಂದು ಭಾವಿಸಿ ಪೂಜಿಸುತ್ತಿದ್ದರು. ಅವರ ಹತ್ತಿರ ದೀಪ ಹಚ್ಚಲು ಎಣ್ಣೆ ಇರಲಿಲ್ಲ, ಅರ್ಪಿಸಲು ಸಿಹಿ ತಿಂಡಿಗಳಿರಲಿಲ್ಲ. ಕೇವಲ ಕಾಡಿನ ಹೂವುಗಳು ಮತ್ತು ಅವರ ನಿರ್ಮಲವಾದ ಭಕ್ತಿ ಮಾತ್ರ ಇತ್ತು. ಒಮ್ಮೆ ಕಾಡಿನಲ್ಲಿ ಭೀಕರವಾದ ಗಾಳಿಮಳೆ ಶುರುವಾಯಿತು. ಗುಹೆಯ ಹೊರಗೆ ಹುಲಿ ಸಿಂಹಗಳ ಗರ್ಜನೆ ಕೇಳಿಸುತ್ತಿತ್ತು. ವಿನುತಾ ಹೆದರಿ ಅಕ್ಕನನ್ನು ಅಪ್ಪಿಕೊಂಡಳು. ಆಗ ವೇದ ಹೇಳಿದಳು, ಹೆದರಬೇಡ ವಿನುತಾ, ಈ ಕಾಡಿಗೆ ಅಧಿಪತಿ ಆ ಪರಶಿವ. ನಾವು ಅವನನ್ನು ನಂಬಿದ ಮೇಲೆ ಈ ಪ್ರಾಣಿಗಳು ನಮಗೆ ಏನೂ ಮಾಡಲಾರವು. ಆ ರಾತ್ರಿ ಅವರು ಮಲಗದೆ ದೇವರಿಗೆ ಭಜನೆ ಮಾಡಲು ನಿರ್ಧರಿಸಿದರು. ಸುಮಾರು ಗಂಟೆಗಳ ಕಾಲ ಆ ಕತ್ತಲ ರಾತ್ರಿಯಲ್ಲಿ ಅವರು ನಿರಂತರವಾಗಿ ಶಿವಪಂಚಾಕ್ಷರಿ ಮಂತ್ರವನ್ನು ಪಠಿಸಿದರು. ಹೊರಗೆ ಗುಡುಗು ಸಿಡಿಲಿನ ಅಬ್ಬರ ಜೋರಾಗಿತ್ತು. ಗುಹೆಯೊಳಗೆ ಚಳಿ ಹೆಚ್ಚಾಗಿತ್ತು. ಹಸಿವು ಮತ್ತು ನಿದ್ದೆಯ ಮಬ್ಬು ಅವರನ್ನು ಆವರಿಸಿತು. ಆದರೂ ಅವರು ಪರಸ್ಪರ ಧೈರ್ಯ ಹೇಳುತ್ತಾ ಭಜನೆ ಮುಂದುವರಿಸಿದರು. ಒಂದು ದೊಡ್ಡ ಹುಲಿ ಗುಹೆಯ ಬಾಗಿಲಿಗೆ ಬಂದು ನಿಂತಿತು. ಅದರ ಕಣ್ಣುಗಳು ಕತ್ತಲಲ್ಲಿ ಮಿಂಚುತ್ತಿದ್ದವು. ತಂಗಿ ನಡುಗಿದಳು. ಆದರೆ ಅಕ್ಕ ವೇದ ಕಣ್ಣು ಮುಚ್ಚಿ ಭಜನೆಯನ್ನು ಜೋರಾಗಿ ಮಾಡಿದಳು. ಹುಲಿ ಸ್ವಲ್ಪ ಹೊತ್ತು ನಿಂತು ನಂತರ ಸುಮ್ಮನೆ ಹೊರಟು ಹೋಯಿತು. ಬೆಳಗಿನ ಜಾವವಾಗುತ್ತಿದ್ದಂತೆ ಮಳೆ ನಿಂತಿತು. ಗುಹೆಯೊಳಗೆ ಒಂದು ಅಜ್ಞಾತ ಸುವಾಸನೆ ಹರಡಿತು. ಅವರು ಕಣ್ಣು ತೆರೆದಾಗ ಅವರು ಪೂಜಿಸುತ್ತಿದ್ದ ಕಲ್ಲಿನ ಮೇಲೆ ಯಾರೋ ತಾಜಾ ಬಿಲ್ವಪತ್ರೆ ಮತ್ತು ಹೂವುಗಳನ್ನು ಇಟ್ಟಂತೆ ಕಾಣಿಸಿತು. ಅವರ ಭಕ್ತಿಗೆ ಮೆಚ್ಚಿ ಆ ಸಾಕ್ಷಾತ್ ಶಿವನೇ ಅವರನ್ನು ರಕ್ಷಿಸಿದ್ದನು. ಅಂದಿನಿಂದ ಅವರಿಗೆ ಕಾಡಿನ ಪ್ರಾಣಿಗಳ ಭಯವಿರಲಿಲ್ಲ. ಕಾಡಿನ ಹಣ್ಣುಗಳು ಅವರಿಗೆ ಅಮೃತದಂತೆ ಸವಿಯತೊಡಗಿದವು. ಅವರು ಕಾಡಿನಲ್ಲೇ ನೆಮ್ಮದಿಯಿಂದ ದೇವಧ್ಯಾನದಲ್ಲಿ ಜೀವನ ಕಳೆದರು. ನೀತಿ: ನಿಜವಾದ ಭಕ್ತಿ ಇದ್ದರೆ ಕ್ರೂರ ಮೃಗಗಳೂ ಸಾಧು ಪ್ರಾಣಿಗಳಾಗುತ್ತವೆ ಮತ್ತು ಭಯಾನಕ ಕಾಡು ನಂದನವನವಾಗುತ್ತದೆ.